ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂದಿನ ವಿಷಯ ಏನು ಅಂತಂದರೆ, ನಾವು ಮೈಸೂರು ಜಿಲ್ಲೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಪಕ್ಕದ ಮಂಡ್ಯ ಜಿಲ್ಲೆಯಲ್ಲಿ ಕೆರಗೋಡು ಅಂತ ಒಂದು ಹಳ್ಳಿ. ಕೆರಗೋಡು ಹಳ್ಳಿನಲ್ಲಿ ಹನುಮ ಧ್ವಜ ವರ್ಸಸ್ ರಾಷ್ಟ್ರಧ್ವಜದ ಬಗ್ಗೆ ಬಹಳ ಹಬ್ಬಿಸ್ತಾ ಇದ್ದಾರೆ. ಇದು ವಿಷಾದನೀಯ. ಇದು ಏನು, ದೇಶ ಪ್ರೇಮ ಹನುಮ ಧ್ವಜ ಹಾರಿಸೋರ್ಗಿಲ್ವಾ, ಅಥವಾ ಹನುಮ ಧ್ವಜ ಹಾರಿಸೋರೆಲ್ಲ ದೇಶ ವಿರೋಧಿಗಳ, ಅಥವಾ ರಿಪಬ್ಲಿಕ್ ನಮ್ಮ ದೇಶದ ಬಾವುಟದಲ್ಲೇ ಕೇಸರಿ ಇದೆ. ಇದನ್ನು ಎಲ್ಲರೂ ಹೇಳಿದ್ದಾರೆ. ನಾವು ಆರ್ ಅಶೋಕ್ ಅವ್ರ ಭಾಷಣ ಕೇಳಿದ್ದೀವಿ, ಬೇಕಾದಷ್ಟು ಭಾಷಣ ಕೇಳಿದ್ವಿ. ಕೇಸರಿ ಶಾಲ್ ಹಾಕ್ಕೊಂಡು ಮಾತಾಡೋದಾಗಲಿ, ಕೇಸರಿ ಶಾಲ್ ಹಾಕ್ಕೊಂಡು ಓಡಾಡೋದಾಗಲಿ, ಕೇಸರಿ ಶರ್ಟ್ ಹಾಕ್ಕೊಂಡು ಓಡಾಡೋದಾಗಲಿ ಅಪರಾಧ ಅಲ್ಲ. ಅವ್ರನ್ನೆಲ್ಲ BJP ಅಂತ ಕರೆಯೋದು, ಅಥವಾ ವಿಶ್ವ ಹಿಂದೂ ಪರಿಷತ್ ಅಂತ ಕರೆಯೋದು, ಅಥವಾ RSS ಅಂತ ಕರೆಯೋದು ತಪ್ಪಾಗುತ್ತೆ. ನಮ್ಮ ದೇಶದಲ್ಲಿ ನೋಡಿ, ಕೇಸರಿಗೆ ಬಹಳ ಮಹತ್ವ ಇದೆ. ನಮ್ಮ ದೇಶದ ಧರ್ಮಧ್ವಜ ಅಂದರೆ ನೋಡಿ, ಮಹಾಭಾರತದ ಕಾಲಕ್ಕೆ ಹೋಗಬೇಕಾಗತ್ತೆ. ಮಹಾಭಾರತದ ಕಾಲದಲ್ಲಿ ಹೋದರೆ ಅರ್ಜುನನ ಬಾವುಟ ಬಂದ್ಬಿಟ್ಟು ಕೇಸರಿ ಧ್ವಜ. ಇನ್ನು ನಾವು ನೋಡಿರ್ಬೋದು, ಸೀರಿಯಲ್ಗಳಲ್ಲಿ ನೋಡಿರ್ತೀವಿ ಮತ್ತು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಕೇಸರಿ ಧ್ವಜದಲ್ಲಿ ಹನುಮಂತ ಇರ್ತಾನೆ, ಅದು ಅರ್ಜುನನ ಫ್ಲ್ಯಾಗ್. ಅದು ನೋಡಿ, 5200 ವರ್ಷಗಳಿಂದ ನಾವು ಧ್ವಜದ ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ಧ್ವಜದ ಕಾನ್ಸೆಪ್ಟು 1947ನಲ್ಲಿ ಬಂದಿದ್ದಲ್ಲ. ಧ್ವಜಸ್ತಂಭ ಅಂತ ಹೋದರೆ 5200 ವರ್ಷಗಳ ಹಿಂದೆ ಮಹಾಭಾರತ. ಇನ್ನೂ ರಾಮಾಯಣ ಕಾಲಕ್ಕೂ ಹೋಗಬೇಕಾಗತ್ತೆ. ರಾಮಾಯಣ ಏನು ಮಾಡ್ತಿದ್ರು, ಅಲ್ಲೂ ಸಹ ಧ್ವಜದ ಕಾನ್ಸೆಪ್ಟ್ ಇದೆ. ರಾಮ ತನ್ನ ರಥದ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಿ ಅದರಲ್ಲಿ ಸೂರ್ಯನನ್ನು ಇಡ್ತಿದ್ದ. ಹಾಗಾಗಿ ಅವನನ್ನು ಸೂರ್ಯವಂಶಿ ಅಂತ ಕರಿತಾರೆ. ಇದನ್ನು ಗಮನ ಇಟ್ಕೋಬೇಕು. ಇದನ್ನು ಗಮನ ಇಟ್ಕೊಂಡು ಇದು ಮಾಡಿದ್ರೆ ಈ ಮಿಕ್ಕಿದ್ದ ಗಲಾಟೆ ಎಲ್ಲ ತಾನೇ ಇದಾಗುತ್ತೆ. ಮತ್ತು ಗಲಾಟೆ ಏನಿದೆ, ಇದು ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕೋಸ್ಕರ ಆಗ್ತಿರ್ತಕ್ಕಂಥ ಗಲಾಟೆ. ಇದೇನಾಗಿದೆ ನೋಡಿ, ಕೆರಗೋಡಲ್ಲಿ ಹನುಮ ಧ್ವಜಕ್ಕೆ ಪರ್ಮಿಷನ್ ಕೇಳಿದ್ರಂತೆ, ಹನುಮ ಸ್ತಂಭ ಪಾಡೋದಕ್ಕೆ ಪರ್ಮಿಷನ್ ಕೇಳಿದ್ರಂತೆ, ಧ್ವಜ ಹಾರಿಸೋಕ್ಕೆ ಪರ್ಮಿಷನ್ ಕೇಳಿದ್ರಂತೆ, ಕೊಟ್ಟಿದ್ದಾರೆ. 22 ಜನ ಇರ್ತಕ್ಕಂಥ ಗ್ರಾಮ ಪಂಚಾಯತಿನಲ್ಲಿ 18 ಜನ ಸೈನ್ ಹಾಕಿದ್ದಾರೆ. ಮಿನಿಟ್ಸ್ ಬುಕ್ ಅಂತ ಹೇಳ್ತಾರೆ, ನಡಾವಳಿಕೆಗಳು ಅಂತಾರೆ. ಆ ಪುಸ್ತಕನೇ ಇಲ್ಲ ಇವಾಗ. ಸರ್ಕಾರ ಮಾಯ ಮಾಡಿಬಿಟ್ಟಿದ್ದಾರೆ. ಸರ್ಕಾರ ಮಾಯ ಮಾಡಿ ಪಾಪ ಅದ್ಯಾರು ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ತಾಲೂಕ್ ಪಂಚಾಯತಿ ವೀಣಾ ಅಂತ ಅಂದ್ಬಿಟ್ಟು ಅವ್ರು ತೊಗೊಂಡು ಹೋಗಿದ್ದೀವಿ. ತೊಗೊಂಡು ಹೋಗಿದ್ದೆ, ನನಗೆ ಅಧಿಕಾರ. ಹೌದು ಸ್ವಾಮಿ, ಸರ್ಕಾರಕ್ಕೆ ಎಲ್ಲ ಅಧಿಕಾರ ಇದೆ, ಆದರೆ ಅದಕ್ಕೊಂದು ನೀತಿ ನಿಯಮಗಳಿದೆ ಅಲ್ವಾ, ಇದನ್ನೆಲ್ಲ ಬರಿಬೇಕಲ್ವ, ರೆಕಾರ್ಡ್ ಮಾಡಿ ಹೋಗ್ಬೇಕಲ್ಲ. ಇಷ್ಟೆಲ್ಲ ಗಲಾಟೆ ಆದಮೇಲೆ ನನಗೆ ಪವರ್ ಇದೆ, ತೊಗೊಂಡು ಹೋಗಿದ್ದೀನಿ ಅಂತ 3 ದಿವಸ ಬಿಟ್ಟು ಹೇಳಿದ್ರೆ ಇದು ಸರ್ಕಾರದ ಮೇಲೆ ಸಂಶಯ ಬರುತ್ತೆ. ಏನು ಒಂದು ಸರ್ಕಾರ ನಡೆಸ್ತಿರೋರು ನಮ್ಮ ದೇಶದಲ್ಲಿ DC ಗಳು, ಜಿಲ್ಲಾ ಮಟ್ಟದಲ್ಲಿ DC ಗಳು, ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರರು, ಇವರಿಬ್ಬರಿಗಿಂತ ಮೇಲ್ಪಟ್ಟವರು ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಚೀಫ್ ಸೆಕ್ರೆಟ್ರಿ. ಮತ್ತು ಡೆಮಾಕ್ರಸಿನ ಒಪ್ಕೊಂಡಿದ್ದೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೀಬೇಕಾರೆ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿ ಮೇಲೆ ಬಹಳ ಜವಾಬ್ದಾರಿ ಬರುತ್ತೆ. ಇವರೆಲ್ಲ ಕಳ್ಳಾಟ ಮಾಡ್ತಿದ್ದಾರಾ ಅಂತ ಒಂದು ಪ್ರಶ್ನೆ ಹೇಳುತ್ತೆ. ಒಂದು ಪ್ರಶ್ನೆ ಇದ್ದಾಗ ಹೌದು ಕಳ್ಳಾಟ ಆಡ್ತಿದ್ದಾರೆ ಅನ್ನೋ ಇದು ಬರುತ್ತೆ. ಬನ್ನಿ, ಇದಕ್ಕೆ ಉದಾಹರಣೆಗಳನ್ನ ಕೊಟ್ಟು ಹೇಳಬೇಕು. ಪರಮೇಶ್ವರ್ ಅವರು ಗೃಹ ಮಂತ್ರಿ. ಅವರೇನಾಗುತ್ತೆ, ಕರ್ನಾಟಕದ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ. ಸಿದ್ದರಾಮಯ್ಯನವರು ಅವ್ರನ್ನ ಸೋಲಿಸ್ಬಿಟ್ಟು ಅವ್ರನ್ನ MLA ಆಗಕ್ಕೂ ಬಿಡೋದಿಲ್ಲ. ಇವರು ಮುಖ್ಯಮಂತ್ರಿ ಆಗ್ತಾರೆ. ಅಕಸ್ಮಾತ್ ಅವ್ರು ಗೆದ್ದುಬಿಟ್ಟಿದ್ರೆ ಅದುವರೆಗೂ ಬಂದಿರತಕ್ಕಂಥ ಸಂಪ್ರದಾಯದ ಪ್ರಕಾರ ಪರಮೇಶ್ವರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಿತ್ತು. ಆ ಥರ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿ ಈಗ ಸಿದ್ದರಾಮಯ್ಯನವರ ಕೈ ಕೆಳಗೆ ಅವರು ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಗೃಹ ಮಂತ್ರಿ ಆಗಿದ್ದರೆ ಇವರು ಮಾರನೇ ದಿವಸ ಯಾವುದೋ ಒಂದು ತುಂಡು ಪೇಪರ್ ಇಟ್ಕೊಂಡು ಹೇಳಿದ್ರು, ನೋಡಿ ಇಲ್ಲಿ ಬರ್ಕೊಟ್ಬಿಟ್ಟಿದ್ದಾರೆ, ನಾವು ರಾಷ್ಟ್ರಧ್ವಜನ ಹಾರಿಸ್ತೀವಿ ಮತ್ತು ಕರ್ನಾಟಕ ಧ್ವಜನ ಹಾರಿಸ್ತೀವಿ, ಅದಕ್ಕಿಂತ ಕೆಳಮಟ್ಟಕ್ಕೆ ಹಾರಿಸಿ ಏನೇನೋ ಕಂತೆ ಪುರಾಣಗಳು ಬಿಟ್ಟರು. ಇದೆಲ್ಲ ನಂಬಿಕೆಗೆ ಅರ್ಹವಾದ ನಂಬಿಕೆ, ನಾವೆಲ್ಲ ನಂಬಬಹುದಾ ಅಂತಂದರೆ ಖಂಡಿತ ನಂಬೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇವುಗಳೇ ಆಗಿದೆ, ನಡ್ಕೊಂಬಂದಿರ್ತಕ್ಕಂಥ ದಾರಿನೇ ಆಗಿದೆ. 2G ಸ್ಪೆಕ್ಟ್ರಮ್ ಇರ್ಬೋದು, ಕಾಮನ್ವೆಲ್ತ್ ಹಗರಣ ಇರ್ಬೋದು, ಏನೇನೋ ಹಗರಣಗಳು, ಮತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡ್ಕೊಂಡಿದ್ದಾರೆ. ಕೇವಲ 60ನೇ ಇಸ್ವಿನಲ್ಲಿ 1500 ಇಟ್ಕೊಂಡಿದ್ದವರು ಇವತ್ತು 1000 ಕೋಟಿ, 20,000 ಕೋಟಿ, 30,000 ಕೋಟಿ, 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ, ಏನೂ ಕೆಲಸ ಮಾಡ್ದೇನೆ ಇಷ್ಟೊಂದು ದುಡ್ಡು ಗಳಿಕೆ ಮಾಡ್ತಕ್ಕಂಥ ಯಾರಾದರೂ ದೇಶ ಇದೆ ಅಂದರೆ ಅದು ಇಂಡಿಯಾ ದೇಶನೇ. ಎಲ್ರಿಗೂ ಯಾಕೆ ಹೇಳ್ಕೊಡ್ಬಾರ್ದು ಕಾಂಗ್ರೆಸ್ನವ್ರು ಇದನ್ನು? ಎಲ್ಲ ಬಡವ್ರಿಗೆ ಹೇಳ್ಕೊಡಿ ಸ್ವಾಮಿ. ವಿದ್ಯೆನ ಶ್ರೀಮಂತರಾಗ್ತಾರೆ, ಅಮೆರಿಕ ಮೇಲೆ ಶೆಡ್ ಹೊಡೆದು ಬಿಡ್ಬೋದು. ಈ ಥರ ಬಂದಾಗ
ಕಳ್ಳಾಟ ಮಾಡಿಕೊಂಡು ದುಡ್ಡು ಮಾಡೋದು ಚೆನ್ನಾಗಿ ಕರಗತ ಆಗಿರೋದು ಕಾಂಗ್ರೆಸ್ನವ್ರಿಗೆ ಅಂತ ಹೇಳ್ಬೋದು. ಅದು ಆ ಕರಗತ ಮಾಡ್ಕೊಂಡಿದ್ದು ಜನಕ್ಕೆ ಸ್ವಲ್ಪ ಅರ್ಥ ಆಯಿತು. ಅರ್ಥ ಆಗಿದ್ದರ ಪರಿಣಾಮನೇ 2014ರಲ್ಲಿ ನೋಡಿ ಪ್ರಪ್ರಥಮ ದೇಶಭಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದರು. ಆವಾಗಿನ ಹೊಸ ಅಧ್ಯಾಯ ಶುರುವಾಗಿದೆ ಅಂತ ಹೇಳ್ಬೋದು. ಅದೇ ಥರ ಜನವರಿ 22, 2024ರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಶುರುವಾಗಿದೆ. ಶಾಲಿವಾಹನ ಶಕೆ, ವಿಕ್ರಮ ಶಕೆ, ಆ ಶಕೆ ಈ ಶಕೆ ಅಂತ ಹೇಳ್ತೀವಿ. ಶಕೆ ಅಂತಂದರೆ ಒಂದು ಯುಗದ ಪ್ರಾರಂಭ. ಹಾಗೆ ಮೋದಿ ಯುಗ ಅಥವಾ ರಾಮಚಂದ್ರ ಶಕೆ ಅಂತ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. 2022 ಜನವರಿ 24 ಜನವರಿ 22ನೇ ತಾರೀಕಿನ ಹೊಸ ಯುಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಬನ್ನಿ, ಹೇಗೆ ನೀರು ಹರಿತಾ 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 ಹಿಂದಕ್ಕೆ ಹರಿಯೋದಿಲ್ಲ, ಅದು ಮೇಲೆ ಹರಿಯೋದಿಲ್ಲ, ಕೆಳಗೆ ಹರ್ಕೋತಾ ಹೋಗುತ್ತೆ. ಹಾಗೆ ದೇಶ ಸ್ಟ್ರಾಂಗ್ ಆಗ್ತಾಯಿದೆ ಅಂತಂದರೆ ಇದ್ರದ್ದು ಕಳ್ಳಾಟ, ರಾಜಕೀಯ ಕಳ್ಳಾಟ ಅಂತ ಹೇಳ್ಬೋದು. ಇದು +1 ಸ್ಕೋರ್ ಮಾಡಬೇಕು, ಜನಕ್ಕೆ ನಾವು ಸತ್ಯರಿಸೋದನ್ನು ತೋರಿಸ್ಕೋಬೇಕು. ಬನ್ನಿ, ನಮ್ಮ ದೇಶದಲ್ಲಿ ಯಾವುದಾದ್ರು ಉದ್ಯೋಗ ಇದೆ, ಫಾಸ್ಟೆಸ್ಟ್ ದುಡ್ಡು ಮಾಡ್ಬೋದು ಅಂತಂದರೆ ಅದು ರಾಜಕೀಯ. ಇಲ್ಲಿ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಮೇಲ್ವರ್ಗದ ಜನ ಇದ್ದಾರೆ, ಬ್ರಾಹ್ಮಣರು, ಲಿಂಗಾಯತರು ಅಥವಾ ಮೇಲ್ವರ್ಗದ ಜನಗಳು ಅಂತ ಯಾರು ಕರೆಸ್ಕೊತಾರೆ, ಅವರೇನು ಮಾಡ್ತಾರೆ, ಮಕ್ಕಳನ್ನೆಲ್ಲ ಇಂಜಿನಿಯರಿಂಗ್ ಡಾಕ್ಟ್ರ್ ಮಾಡ್ತಾರೆ. ಇಂಜಿನಿಯರಿಂಗ್ ಡಾಕ್ಟ್ರಿಂಗ್ ಮಾಡಿದ್ರೆ ಇಲ್ಲಿ ಸೂಕ್ತವಾದ ಅವಕಾಶಗಳಿಲ್ಲ. ಆ ದೃಷ್ಟಿಯಿಂದ ಏನಾಗುತ್ತೆ, ಅವರು ಲಂಡನ್ಗೆ ಹೋಗ್ತಾರೆ, ಯುರೋಪ್ಗೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ, ಬೆಹ್ರೀನ್ಗೆ ಹೋಗ್ತಾರೆ, ಶಾರ್ಜಾಗೆ ಹೋಗ್ತಾರೆ, ಕತಾರ್ಗೆ ಹೋಗ್ತಾರೆ, ಲಾಸ್ ಏಂಜಲೀಸ್ಗೆ ಹೋಗ್ತಾರೆ, ನ್ಯೂಯಾರ್ಕ್ ಹೋಗ್ತಾರೆ, ಬೇರೆ ಬೇರೆ ಟೆಕ್ಸಾಸ್ಗೆ ಹೋಗ್ತಾರೆ, ಅಮೇರಿಕಾಕ್ಕೆ ಹೋಗ್ತಾರೆ, ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ. ಈ ಥರ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ. ಅವರು ಸಾಕಷ್ಟು ದುಡಿತಾರೆ. ದುಡಿದ್ಬಿಟ್ಟು ಇಲ್ಲಿ ದುಡ್ಡು ಕಳಿಸ್ತಾರೆ, ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅಂತಂದ್ಬಿಟ್ಟು. ಇಲ್ಲೊಂದು ಮನೆ ಇರುತ್ತೆ, ಕಾರ್ ಇರುತ್ತೆ. ಇಷ್ಟೇ ಸಾಕಾ ನಮ್ಮ ದೇಶ ಸ್ಟ್ರಾಂಗ್ ಮಾಡೋದಕ್ಕೆ? ಇದು ನಮ್ಮ ಮುಂದೆ ಬರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದಿಷ್ಟೇ ಸಾಕಾ? ನಾವು ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಕೈ, ನನ್ನ ಬಾಯಿ, ನನ್ನ ಕಾಲು ಅಂತ ಆದಂಗೆ ಅದನ್ನು ವ್ಯಾಪ್ತಿನ ಜಾಸ್ತಿ ಮಾಡ್ತಂದ್ರೆ ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ, ನನ್ನ ಅಕ್ಕ, ನಮ್ಮ ಅಣ್ಣ, ನಮ್ಮಪ್ಪ, ಅದಾದಮೇಲೆ ನಮ್ಮ ಮನೆ, ಅದಾದಮೇಲೆ ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ದೇಶ ಅಂತ ಬರುತ್ತೆ. ಹೀಗೆ ವ್ಯಾಪ್ತಿನ ಜಾಸ್ತಿ ಮಾಡ್ತಾ ಹೋದರೆ ಬರುತ್ತೆ. ಈಗ ವಿಶ್ಲೇಷಣೆ ಮಾಡೋಣ, ಯಾರ ಮೇಲೆ ಜಾಸ್ತಿ ದೊಡ್ಡ ಜವಾಬ್ದಾರಿ ಇದೆ? ದೇಶ ಕಟ್ತಕ್ಕಂಥ ಜವಾಬ್ದಾರಿ ನೋಡಿ ಮೇಲ್ವರ್ಗದ ಜನಗಳ ಮೇಲಿದೆ. ಇದೇನಾಗಿದೆ, ಬಿಟ್ಬಿಟ್ಟು ಇವರು ತಾವು ಚೆನ್ನಾಗಿದ್ದರೆ ಸಾಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಮಕ್ಕಳನ್ನ ಇಂಜಿನಿಯರಿಂಗ್ ಓದ್ತಾರೆ, ಡಾಕ್ಟ್ರನ್ನ ಓದಿಸ್ತಾರೆ, ಬೇರೆ ದೇಶದಲ್ಲಿ ಹೋಗಿ ಬಹಳ ಪ್ರಸಿದ್ಧಿ ಆಗ್ತಾರೆ. ನೋಡಿ ಋಷಿ ಸುನಕು ಇಂಗ್ಲೆಂಡಲ್ಲಿ ಹೋಗಿ ಪ್ರಧಾನಮಂತ್ರಿ ಆಗಿದ್ದಾರೆ, ಮತ್ತು ಕಮಲಾ ಹ್ಯಾರಿಸ್ ಅಮೇರಿಕಾದಲ್ಲಿ ಹೋಗಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇಷ್ಟೇ ಸಾಕಾ ನಮಗೆ? ನಮ್ಮ ದೇಶ ಸ್ಟ್ರಾಂಗ್ ಮಾಡೋದು ಬೇಡ? ನಮ್ಮ ದೇಶನ ಸ್ಟ್ರಾಂಗ್ ಮಾಡಬೇಕು ಅಂದರೆ ಜವಾಬ್ದಾರಿ ಇರ್ತಕ್ಕಂಥದ್ದು ಯಾವುದು?